ಛತ್ರಿ ದಣಿ ಗಾಡಿ ತೆಗ್ಸು. ಓ ಯಾಕೋ ಬಿ ಪಿ ಲೋ ಆಗಿದೆ ಅನಿಸ್ತಿದೆ. ಮೀಟ್ರ್ ಆಫಾ? ಪಾರ್ವತಿ ಯಾವಾಗ ನೋಡಿದ್ರು ಪಾರ್ವತಿ ಪಾರ್ವತಿ ಅಂತ ಕೂಗ್ಬೇಡ, ಬೇಗ ಹೋಗ್ಬಿಡ್ತೀಯ. ಮೊದಲೇ ಪಾಪಿ ನೀನು. ಚಿತ್ರಗುಪ್ತ ನರ್ಕಲೋಕದಲ್ಲಿ ಕಾಯ್ತೀಯಾನೆ ನಿನ್ನನ್ನು ಹೇಳ್ಕೊಂಡು ಹೋಗೋದಕ್ಕೆ. ನಮ್ಮ ದಣಗಳಿಗೆ 100 ವರ್ಷ ಆಯ್ತು ಅಂತ ಜೋಯಿಸ್ರು ಹೇಳವ್ರೆ. ಯಾಕೆ ಹೇಳಿ? ಈ ಪಾಪಿನ ಮುಟ್ಟಿ ಹೇಳ್ಕೊಂಡು ಹೋಗ್ಬೇಕಲ್ಲ, ಆ ಪಾಪ ನಮಗೆ ತಗಲು ಬಿಡುತ್ತೆ ಅಂತ ಯಮಕಿಂಕರು ಅವಾಯ್ಡ್ ಮಾಡಿದ್ದಾರೆ. ಬೆಕ್ಕಿಲ್ಲದ ಮನೆಯಲ್ಲಿ ಇಲಿ ತೋಡಿ ರಾಗ ಆಡ್ತಿತ್ತಂತೆ. ಆದರೆ ನಿನ್ನ ಮುಂದೆ ನಿಂತಿರೋದು ಬೆಕ್ಕಲ್ಲ, ಹೆಣ್ಣು ಹುಲಿ. ಮಾರಿಗುಡಿ ಹೆಣ್ಣು ಹುಲಿ. ನಾಚಿಕೆ ಆಗಲ್ವ ನಿನಗೆ? ನನಗೆ ಅವಮಾನ ಮಾಡಬೇಕು ಅಂತ ನನ್ನ ಗಂಡನ ಎಲೆಕ್ಷನಿಗೆ ನಿಲ್ಲಿಸ್ತೀಯಂತೆ, ಆಮೇಲೆ ವಾಪಸ್ ಕರೆಸಿ ನಾಮಿನೇಷನ್ನ ವಾಪಸ್ ತೆಗಿಸ್ತೀಯಂತೆ, ನನಗೆ ಅವಮಾನ ಆಗ್ಬಿಡುತ್ತಂತೆ. ಅಯ್ಯೋ, ಯಾವ ಕಾಲದಲ್ಲಿ ಇದೆಯಾ ನೀನಿನ್ನು? ನಿನಗಿಂತ ನನ್ನ ಬ್ರೈನ್ ಪ್ರೊಸೆಸರ್ ಸ್ಪೀಡಾಗಿ ಓಡುತ್ತೆ ಪಿತಾಜಿ. ಥೋ ಸಾರಿ, ಪಿತಾಜಿ ಅಂತೆಲ್ಲ ಕರಿಬಾರ್ದು, ನಿನಗೆ ಪಿಶಾಚಿ ಅಂತ ಕರಿಬೇಕು. ಅದೇ ಕರೆಕ್ಟ್ ವರ್ಡ್. ಇಷ್ಟು ದಿನ ಈ ಹಳ್ಳಿ ಜನಕ್ಕೆ ಮೋಸ ಮಾಡಿ 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 ಹೊಟ್ಟೆ ತುಂಬಿಸ್ಕೊಂಡಿದ್ಯಾ, ಆದರೆ ಇನ್ಮೇಲೆ ಅದಾಗಲ್ಲ. ಏನವ ಒಳ್ಳೆ ನಡ್ಸೋಕ್ಕೆ ಕೋಟಿ ದುಡ್ಡು ಬರ್ತದ ಅಂತ ದುಡ್ಡು ನಮ್ಮ ಯಜಮಾನ್ರಿಗೆ ಬೇಡವೇ ಬೇಡ. ಏ ಛತ್ರಿ, ವಯಸ್ಸಾಗಿದೆ, ಚಿಕ್ಕ ಹುಡುಗಿ ಕೈಲಿ ಬೈಸ್ಕೋಬೇಡಿ. ಈಗಾಗಲೇ ಹಾಸ್ಕೊಂಡು ಹೊತ್ಕೊಳ್ಳೋಷ್ಟು ಆಸ್ತಿ ನಿಮಗಿದೆ ಅಂತ ನನಗೆ ಗೊತ್ತು. ಆದರೆ ಈ ವಯ್ಯಂಗೆ ಅದೇನೋ ಬೇಡ, ಬೇರೆ ಬೇಕು. ಅಧಿಕಾರ ಎಲ್ಲ ತನ್ನ ಕಂಟ್ರೋಲಲ್ಲೇ ಇರಬೇಕು, ಎಲ್ಲ ತನ್ನ ಕಾಲು ಕೆಳಗೆ ಇರಬೇಕು ಅಂತ ಆಸೆ ಈ ಅಯ್ಯಂಗೆ. ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹುಚ್ಚು. ಆ ಹುಚ್ಚನ್ನ ಬಿಡಿಸೋದಕ್ಕೆ ಅಂತಲೇ ನಾನು ಬಂದಿರೋದು. ಡಾಕ್ಟರ್ ಪಾರ್ವತಿ. ನನ್ನ ಗಂಡನ ಎಲೆಕ್ಷನ್ಗೆ ನಿಲ್ಲಿಸ್ಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ ನಾನು. ಅಯ್ಯೋ ಹೆಂಗಪ್ಪ ಒಪ್ಸೋದು ಅಂತ ಯೋಚನೆ ಮಾಡ್ತಿದ್ನ. ಅಷ್ಟರಲ್ಲಿ ನನ್ನ ಗಂಡನ ನೀನೇ ಎಲೆಕ್ಷನ್ ನಿಲ್ಲಿಸ್ದೆ. ನ್ಯಾಯವಾಗಿ ಬದುಕಬೇಕು ಅಂತ ನಾವು ಅಂದ್ಕೊಂಡ್ರೆ ಅನ್ಯಾಯವಾಗಿ ಬದುಕೋರು ತಾವಾಗೆ ಗುಂಡಿ ತೋಡ್ಕೋತಾರೆ. ಈಗ ನೋಡು, ನೀನೇ ಮಾವನ ಕರೆಸಿ ನಿನ್ನ ಗುಂಡಿನ ನೀನೇ ತೊಡ್ಕೊಂಡಿದ್ಯಾ. ಹಾಗೆ ಮಾವ ನಾಮಿನೇಷನ್ನ ವಾಪಸ್ ತಗೋತಾನೆ ಅಂತ ನೀನು ಅಂದ್ಕೊಂಡಿದ್ದೆ ಅಲ್ಲ? ಇಲ್ಲ, ತಗೊಳ್ಳೋದಕ್ಕೆ ನಾನು ಖಂಡಿತವಾಗ್ಲೂ ಬಿಡಲ್ಲ. ಯಾವ ಜನದ ಮುಂದೆ ನನಗೆ ನನ್ನ ಗಂಡಂಗೆ ಅವಮಾನ ಮಾಡಬೇಕು ಅಂತ ನೀನು ಅಂದ್ಕೊಂಡಿದ್ದು, ಇವತ್ತು ಅದೇ ಜನರು ನನ್ನ ಗಂಡನ ಹೆಗ್ಲು ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಈಗ ನೋಡು, ನೀನೇ ಹಾರ ಬೇರೆ ಹಾಕಿದ್ಯಾ. ಇದೇ ಜಯಕ್ಕೆ ಮೊದಲನೇ ಹೆಜ್ಜೆ ಅಂತ ಅನ್ಕೊ. ನನ್ನ ಗಂಡನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ನಾನು ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ಬಿಟ್ಟು ಸಿಗೋದಾದರೆ ನನಗೂ ಇರಲಿ, ನಮ್ಮ ಅಪ್ಪಂಗೂ ಇರಲಿ ಅನ್ನೋದಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಏನು ಸುಲಭವಾದ್ದು ಅಂದ್ಕೊಂಡಿದೀಯಾ? ಅದು ಅಲ್ಲದೆ ನನ್ನ ಕೈ ಎಲ್ಲಿವರೆಗೂ ಇದೆ ಅಂತ ಗೊತ್ತಾ ನಿನಗೆ? ಗೊತ್ತು ಕಣಯ್ಯ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ಏನಿವತ್ತು ಹೊಸದಾಗಿ ಪರಿಚಯ ಮಾಡ್ಕೊಳ್ಳೋ ಥರ ಆಡ್ತಿದ್ಯಾ? ನಿನಗೆ ಮಿನಿಸ್ಟ್ರು, MLA, MP ಇಂದ ಹಿಡಿದು ಎಲ್ಲ ಕಡೆ ಕನೆಕ್ಷನ್ ಇದೆ ಅಂತ ನನಗೆ ಗೊತ್ತು. ಈ ಹಳ್ಳಿಲಿ ನಿನಗೆ ಅಧ್ಯಕ್ಷ ಸ್ಥಾನ ದೊಡ್ಡದಲ್ಲ ಅಂತಲೂ ಗೊತ್ತು. ನಿನಗೆ ಬರೀ ಆ ಸ್ಥಾನ ತರ್ಪ ತೋರ್ಸಕ್ಕೆ ಮಾತ್ರ ಅಂತಲೂ ಗೊತ್ತು. ಬೆಟ್ಟ ಹತ್ತೋನ್ಗೆ ಅಟ್ಟ ಹತ್ತಕ್ಕೂ ಬಿಡದೆ ಇದ್ದಕ್ಕಾಗೋ ಉರಿ ಇದೆಯಲ್ಲ, ಅದು ನಿನಗೆ ಗೊತ್ತಾಗಬೇಕು. ಅರ್ಥ ಆಗಲಿಲ್ವಾ? ನೀನು ಎಷ್ಟೇ ದೊಡ್ಡ ಮನುಷ್ಯ ಆಗಿರಲಿ, ಎಷ್ಟೇ ಎತ್ತರಕ್ಕೆ ನಿನ್ನ ಕೈ ಚಾಚಿದ್ರೂ ಅಷ್ಟೆ, ಈ ಹಳ್ಳಿಲಿ ನಿನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗೋದಕ್ಕೆ ನಾನು ಬಿಡಲ್ಲ. ಏ ಛತ್ರಿ, ಗಾಡಿ ತೆಗೀರಿ, ಕರ್ಕೊಂಡು ಹೋಗ್ರಿ ನಿಮ್ಮ ಯಜಮಾನ್ರನ್ನ. ಮನೇಲಿ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಛತ್ರಿ, 5 ಅಲ್ಲ 10,000 ಖರ್ಚಾಗಲಿ, ಏನೇನು ಕೊಡಬೇಕು ಅಂದ್ಕೊಂಡಿದ್ದೀವೋ ಅದು ಡಬಲ್ ಆಗಲಿ, ಈ ಸಾರ್ತಿ ಎಲೆಕ್ಷನ್ ನಾನೇ ಗೆಲ್ಲಬೇಕು. ಆಗ್ಲಿದೆ